ಸಹೃದಯಿ ಕೇಳುಗರೆ, ರೇಡಿಯೋ ಮಣಿಪಾಲ್ ಸಮುದಾಯ ಬಾನುಲಿ ಕೇಂದ್ರವು ಡಾಕ್ಟರ್ ಶಿವರಾಮ ಕಾರಂತ ಟ್ರಸ್ಟ್ ಉಡುಪಿ ಜಿಲ್ಲೆ ಇದರ ಸಹಕಾರದೊಂದಿಗೆ ಅರ್ಪಿಸುತ್ತಿದೆ ಸರಣಿ ಕಾರ್ಯಕ್ರಮ ಕಾರಂತಯಾನ. ಇದು ಡಾಕ್ಟರ್ ಶಿವರಾಮ ಕಾರಂತರ ಬದುಕು ಬರಹಗಳ ದರ್ಶನ. ಪ್ರವೀಣ ಅಮೆಂಬಳ ಅವರ ರಚನೆಯಲ್ಲಿ ಮೂಡಿಬಂದ ಕಾರಂತಯಾನದ ಶೀರ್ಷಿಕೆ ಗೀತೆಗೆ ಧ್ವನಿಯಾಗಿದ್ದಾರೆ ತೇಜಸ್ವಿನಿ ಅನಿಲ್ ರಾಜ್ ಮಣಿಪಾಲ್. ಕಾರಂತಯಾನ ಇದು ಕಾರಂತಯಾನ, ಕಡಲ ತಡೆಯ ಭಾರ್ಗವ ಜೀವನಾದರ್ಶವ ನಮಗೆ ತೋರಿ ಬಾಳಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ, ಡಾಕ್ಟರ್ ಶಿವರಾಮ ಕಾರಂತ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಬಾಲವನದ ಬಂಧುವೆ, ಯಕ್ಷಕಲೆಯ ಸಿಂಧುವೆ, ಸಾಮಾಜಿಕ ನ್ಯಾಯಕ್ಕೆ ನಿಚ್ಚ ನಿಂತು ಮುಂದೆಯೇ ಮಾನವತೆಯ ಸಂದೇಶ ಲೋಕಕ್ಕೆ ಸಾರಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ, ಡಾಕ್ಟರ್ ಶಿವರಾಮ ಕಾರಂತ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಚೋಮನ ದುಡಿಯಲ್ಲಿ ದುರ್ಬಲರಿಗೆ ದನಿಯಾಗಿ ಮೂಕಜ್ಜಿಯ ಕನಸಿಗೆ ಜ್ಞಾನಪೀಠ ಗಳಿಸಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ, ಡಾಕ್ಟರ್ ಶಿವರಾಮ ಕಾರಂತ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಬದುಕು ಬರಹ ಎರಡರಲ್ಲೂ ನಿಜದ ನೇರ ತಾನಡೆದು ಪರಿಸರ ಶಿಕ್ಷಣ ಎಲ್ಲರಿಗೂ ವಿಜ್ಞಾನ ಬೆಳಗಿದ ಧೀಮಂತ ಶಿವರಾಮ ಕಾರಂತ, ಡಾಕ್ಟರ್ ಶಿವರಾಮ ಕಾರಂತ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಆತ್ಮೀಯ ಕೇಳುಗರೆ, ಕಾರಂತಯಾನ 19ನೆಯ ಸಂಚಿಕೆಯಲ್ಲಿ ಕಾರಂತರ ಕಾದಂಬರಿಗಳ ಪ್ರಸ್ತುತತೆ ಈ ಕುರಿತಾಗಿ ಮಾತನಾಡುತ್ತಾರೆ ಶ್ರೀ ಪೂರ್ಣಪ್ರಜ್ಞಾ ಸಂಧ್ಯಾ ಕಾಲೇಜು ಉಡುಪಿಯಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಪ್ರಜ್ಞಾ ಮಾರ್ಪಳ್ಳಿ. ಎಲ್ಲರಿಗೂ ನಮಸ್ಕಾರ. ಕಾರಂತರೆಂಬ ವಿಸ್ಮಯದ ಕುರಿತು ಮಾತನಾಡುವುದಕ್ಕೆ ಅವರ ಸಾಹಿತ್ಯವನ್ನ ಓದುವ ಕಣ್ಣುಗಳಿದ್ದರೆ ಸಾಕಾಗಲಿಕ್ಕಿಲ್ಲ, ಒಳಗಣ್ಣ ದೃಷ್ಟಿ ಹೆಚ್ಚು ಸ್ಪಷ್ಟವಾಗಿರಬೇಕು ಎಂಬುದು ನನ್ನ ನಂಬಿಕೆ. ಇಂತಹ ಮೇರು ವ್ಯಕ್ತಿತ್ವದ ಕುರಿತು ಮಾತನಾಡುವುದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟ ರೇಡಿಯೋ ಮಣಿಪಾಲದ ಎಲ್ಲರಿಗೂ ಆಭಾರಿಯಾಗಿರುತ್ತಾ ಮನದಾಳದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇನೆ. ಸಾರಸ್ವತ ಲೋಕಕ್ಕೆ ಕೋಟ ಶಿವರಾಮ ಕಾರಂತರ ಕೊಡುಗೆಗಳ ಬಗ್ಗೆ ಈಗಾಗಲೇ ಹಲವಾರು ಪ್ರಾಜ್ಞರು ಉಲ್ಲೇಖಿಸಿದ್ದಾರೆ. ಆದರೂ ಅದೊಂದು ಕ್ರಮ ಎಂಬಂತೆ ನಾನು ಅವರ ಸಾಹಿತ್ಯ ಕೃಷಿಯನ್ನೊಮ್ಮೆ ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ತೆರೆದಿಡಲು ಬಯಸುತ್ತೇನೆ. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ಕೋಟ ಶಿವರಾಮ ಕಾರಂತರು ಹುಟ್ಟಿದ್ದು 1902ರಲ್ಲಿ. ಉಡುಪಿಯ ಕೋಟ ಕಾರಂತರ ಹುಟ್ಟೂರು. ನಡೆದಾಡುವ ವಿಶ್ವಕೋಶ, ಕಡಲ ತೀರದ ಭಾರ್ಗವ ಎಂದೆಲ್ಲ ಖ್ಯಾತಿ ಪಡೆದಿದ್ದ ಕಾರಂತರದ್ದು ಸದಾ ಕುತೂಹಲಭರಿತ ಮನಸ್ಸು ಮತ್ತು ಅದಕ್ಕೆ 10 ಮುಖಗಳು. ಕಾದಂಬರಿಯನ್ನು ತನ್ನ ಪ್ರಮುಖ ಕ್ಷೇತ್ರವನ್ನಾಗಿಸಿಕೊಂಡು 40ಕ್ಕೂ ಹೆಚ್ಚು ಕಾದಂಬರಿಗಳನ್ನು ಬರೆದಿದ್ದರು. ಕಾದಂಬರಿಯಲ್ಲದೆ ನಾಟಕ, ವಿಮರ್ಶೆ, ವಿಜ್ಞಾನ ಬರಹ, ಕವನ, ಯಕ್ಷಗಾನ ಹೀಗೆ ಸಾಹಿತ್ಯದ ಎಲ್ಲಾ ಪ್ರಕಾರಗಳಲ್ಲೂ ಆಸಕ್ತಿ ತಳೆದವರು. ಚೋಮನದುಡಿ, ಮರಳಿಮಣ್ಣಿಗೆ, ಒಡಹುಟ್ಟಿದವರು, ಬೆಟ್ಟದ ಜೀವ, ಕರುಳಿನ ಕರೆ, ಕುಡಿಯರ ಕೂಸು, ದೇವದೂತರು, ಔದಾರ್ಯದ ಉರುಳಲ್ಲಿ, ಸರಸಮ್ಮನ ಸಮಾಧಿ ಮೊದಲಾದ ಕಾದಂಬರಿಗಳು ಎಂದೆಂದಿಗೂ ಜನಮಾನಸದಲ್ಲಿ ಉಳಿಯುವುದಕ್ಕೆ ಕಾರಣಗಳನ್ನು ಹುಡುಕಬೇಕಾಗಿಲ್ಲ. ಯಾಕೆಂದರೆ ಒಂದೊಂದು ಕಾದಂಬರಿಯು ಒಬ್ಬೊಬ್ಬರ ನೈಜ ಬದುಕಿನ ಪ್ರತಿಬಿಂಬ ಅಥವಾ ಒಂದು ಕಾಲಘಟ್ಟದ ದಾಖಲೆ
ಅಥವಾ ಅವುಗಳ ಸಾರ್ವಕಾಲಿಕ ಪ್ರಸ್ತುತತೆಯೇ ಮುಖ್ಯವೆನ್ನಬಹುದು. ನಾನು ಈ ಅವಕಾಶವನ್ನು ಪಡೆದುಕೊಂಡ ಕ್ಷಣದಲ್ಲಿ ನೆನಪಿಸಿಕೊಂಡದ್ದು 2ನೇ ತರಗತಿಯಲ್ಲಿದ್ದಾಗ ಕಣ್ಣಾರೆ ಕಂಡು ಮನದಲ್ಲಿ ಅಚ್ಚು ಹಾಕಿಸಿಕೊಂಡ ಕಾರಂತಜ್ಜನ ಬೋಳೆ ಕಣ್ಣುಗಳ ಗಂಭೀರ ಮುಖವನ್ನು. ಕಾರ್ಯಬಾಹುಳ್ಯದ ಮೇಲೆ ನನ್ನ ತಂದೆಯವರೊಂದಿಗೆ ಕಾರಂತಜ್ಜನ ಮನೆಗೆ ಭೇಟಿ ಕೊಟ್ಟಾಗ ನನ್ನ ವಯಸ್ಸು ಇನ್ನೂ 7 ವರ್ಷಗಳಷ್ಟೇ. ಆರಾಮ ಕುರ್ಚಿಯ ಮೇಲೆ ಆರಾಮಾಗಿಯೇ ಆಸೀನರಾಗಿದ್ದ ಕಾರಂತಜ್ಜ ನನ್ನನ್ನು ಹತ್ತಿರ ಕರೆದು ತೆಕ್ಕೆಯೊಳಗೆ ಸೇರಿಸಿಕೊಂಡು, ನಿನ್ನ ಹೆಸರೇನು ಪುಟ್ಟಿ ಎಂದಷ್ಟೇ ಕೇಳಿದ್ದರು. ಅಷ್ಟು ಹತ್ತಿರದಲ್ಲಿ ಕಾರಂತಜ್ಜನನ್ನು ಕಂಡವಳಿಗೆ ಮಾತು ಮರೆತೇ ಹೋಗಿತ್ತು. ಕಷ್ಟಪಟ್ಟು ಪ್ರಜ್ಞಾ ಎಂದು ಹೇಳಿದಾಗ ಅವರು ಅದರ ಅರ್ಥವನ್ನು ಕೇಳಬೇಕೆ? ನನಗೆ ಆಗ ಅದರ ಅರ್ಥ ಗೊತ್ತಿರಬೇಕಲ್ಲ. ಅವರೇ ಕೇಳಿದರು ಮತ್ತೊಮ್ಮೆ, ಪ್ರಜ್ಞಾ ಅಂದರೇನು ಹೊಟ್ಟೆಯೋ ಎಂದು ಕಣ್ಣರಳಿಸಿ ಕೇಳಿನಕ್ಕಾಗ ಆಹಾ, ಈ ಅಜ್ಜ ಎಷ್ಟು ಚಂದ ಅನ್ನಿಸಿತ್ತು. ಹೋದ ಕೆಲಸ ಮರೆತು ಹೋಗುವಂತೆ ಮಕ್ಕಳಿಗೆ ಹೆಸರಿಡುವ ಪ್ರಕ್ರಿಯೆಯ ಬಗ್ಗೆ ನಮ್ಮಪ್ಪನಿಗೆ ಉಪದೇಶವೂ ಆಯಿತು. ಬರುವಾಗ ಅವರು ಕೊಟ್ಟ ಹಸಿರು ಬಣ್ಣದ ಪ್ಲಾಸ್ಟಿಕ್ ಗಿಳಿ ಬಹಳಷ್ಟು ವರ್ಷಗಳವರೆಗೂ ನನ್ನ ಒಡನಾಡಿಯಾಗಿತ್ತು. ನಾನು ಓದಲು ಶುರು ಮಾಡಿದ್ದೆ ಕಾರಂತರ ಕಾದಂಬರಿಯಿಂದ ಎಂದರೆ ಅದು ಅತಿಶಯೋಕ್ತಿ ಆಗಲಾರದು ಎಂದುಕೊಳ್ಳುತ್ತೇನೆ. ಮನೆಯಲ್ಲಿ ಸಾಹಿತ್ಯದ ಓದು ಮತ್ತು ಬರಹದ ಹಿನ್ನೆಲೆ ಇದ್ದರೂ ನನಗೆ ಓದುವ ಗೀಳು ಅಂಟಿಸಿಕೊಳ್ಳಬೇಕಾದರೆ ಪದವಿ ಮೆಟ್ಟಿಲೇರಬೇಕಾಯಿತು. ಮೊದಲು ಓದಿದ ಕಾದಂಬರಿಯೇ ಮರಳಿ ಮಣ್ಣಿಗೆ. ಪ್ರಕೃತಿ ಪ್ರೀತಿ ನನ್ನ ಬದುಕಿನಲ್ಲಿ ಬಹುಪಾಲು ಆವರಿಸಿಕೊಂಡಿದ್ದರೆ ಅದಕ್ಕೆ ಮುಖ್ಯ ಕಾರಣ ನನ್ನ ಅಜ್ಜಿ ಪದ್ಮಾಕ್ಷಮ್ಮನ ಬದುಕು. ಮಣ್ಣಿನ ಮೇಲಿನ ಪ್ರೀತಿ ನನ್ನನ್ನ ಎಂದಿಗೂ ನಾನು ಈಗ ವಾಸವಿರುವ ಹಳ್ಳಿಯನ್ನ ತೊರೆಯದಂತೆ ಹಿಡಿದಿಟ್ಟಿದೆ ಎಂದರೆ ಅವರ ಭೂಮಿ ಪ್ರೀತಿಗೆ ಅದೇ ವ್ಯಾಖ್ಯಾನ ಎಂದುಕೊಳ್ಳುತ್ತೇನೆ. ಈ ಕಾರಣದಿಂದಾಗಿಯೇ ಕಾರಂತರ ಮರಳಿ ಮಣ್ಣಿಗೆ ಕಾದಂಬರಿ ನನ್ನನ್ನ ಸಾಕಷ್ಟು ಬಾರಿ ಓದುವಂತೆ ಮಾಡಿದ್ದು. ನಾನು ಬರೆದ ಮೊದಲ ಕಾದಂಬರಿ ಅಲೆಗಳು. ಇದನ್ನು ಓದಿದ ನನ್ನ ವಿದ್ಯಾರ್ಥಿಗಳು ಮರಳಿ ಮಣ್ಣಿಗೆ ಕಾದಂಬರಿಯ ಪ್ರಭಾವ ನಿಮ್ಮ ಮೇಲೆ ಬಹಳಷ್ಟು ಆಗಿದೆ ಎಂದಾಗ ಪುಳಕಗೊಂಡದ್ದು. ಮತ್ತೆ ಮತ್ತೆ ಕಾರಂತರನ್ನ ಓದಬೇಕು ಎನಿಸಿದಾಗಲೆಲ್ಲ ಮರಳಿ ಮಣ್ಣಿಗೆ ಕಾದಂಬರಿಯನ್ನೇ ಕೈಗೆತ್ತಿಕೊಂಡದ್ದು. ಮನುಷ್ಯನ ಬದುಕು ಮಳೆ, ಗಾಳಿ, ನೀರು ಇವುಗಳೊಂದಿಗೆ ಬೆರೆತು ಮಣ್ಣಾಗಬೇಕಾದದ್ದು. ಅವುಗಳಿಂದ ನಾವು ದೂರವಾದಷ್ಟು ಗಾಳಿಯಲ್ಲಿ ತೇಲುವ ಪುಗ್ಗಗಳಂತಾಗುತ್ತೇವೆ. ಶುಷ್ಕತೆ ಆವರಿಸಿದಾಗ ಶೂನ್ಯವೂ ಭಾರವಾಗುತ್ತದೆ. ಕೇಳುಗರಿಗಾಗಿ ಒಮ್ಮೆ ಮರಳಿ ಮಣ್ಣಿಗೆ ಕಾದಂಬರಿಯ ಕಥೆಯ ಇಣುಕು ಅನಿವಾರ್ಯ ಎಂದುಕೊಳ್ಳುತ್ತೇನೆ. ಅದನ್ನು ಕೇಳಿದ ಮೇಲೆ ಮರಳಿ ಮಣ್ಣಿಗೆ ಕಾದಂಬರಿಯು ಇಂದಿನ ಕಾಲಕ್ಕೆ ಯಾಕೆ ಮತ್ತು ಹೇಗೆ ಪ್ರಸ್ತುತ ಎಂಬುದನ್ನು ಆಲೋಚಿಸುವುದು ಸುಲಭವಾಗಬಹುದು. ಕಥೆಯ ಸಾರ ಹೀಗಿದೆ. ಮರಳಿ ಮಣ್ಣಿಗೆ ಕಾದಂಬರಿ ಆರಂಭವಾಗುವುದು ಕೋಡಿಯ ಕೋದಂಡರಾಮ ಐತಾಳರ ಮಗ ರಾಮ ಐತಾಳರು ನಾರಾಯಣಮಯ್ಯನವರ ಮಗಳು ಪಾರ್ವತಿಯನ್ನು ಮದುವೆಯಾಗುವಲ್ಲಿಂದ. ಮದುವೆಯ ವರ್ಣನೆಯನ್ನೊಮ್ಮೆ ಆಸ್ವಾದಿಸಿದರೆ ಮತ್ತೆ ನೀವು ಕೋಡಿಯಿಂದ ಹಿಂತಿರುಗಲು ಮನಸ್ಸು ಮಾಡುವುದಿಲ್ಲ. ಅಷ್ಟು ಚಂದದ ಮದುವೆ, ಮಳೆ, ಇಂದ್ರದೇವನದ್ದೇ ಗರ್ನಾಲು, ಬೆಳಕು, ಕೋದಂಡರಾಮರದ್ದು ಪೌರೋಹಿತ್ಯ ವೃತ್ತಿ. ಇವರೀರುವರ ಮದುವೆಯಾದ ಕೆಲವೇ ವರ್ಷಗಳಲ್ಲಿ ಕೋದಂಡರಾಮ ಐತಾಳರು ಕಾಲವಶವಾಗಿ ಬಿಡುತ್ತಾರೆ. ಮನೆಯ ಸಂಪೂರ್ಣ ಉಸ್ತುವಾರಿ ವಹಿಸಿಕೊಂಡ ರಾಮ ಐತಾಳರು ಅಪ್ಪನಿಂದ ಬಳುವಳಿಯಾಗಿ ಬಂದ ಪೌರೋಹಿತ್ಯದ ಕೆಲಸವನ್ನು ಅಚ್ಚುಕಟ್ಟಾಗಿ ನಿಭಾಯಿಸುತ್ತಾರೆ. ಎಷ್ಟು ಅಚ್ಚುಕಟ್ಟುತನ ಎಂದರೆ ಪೌರೋಹಿತ್ಯ ಮಾಡುವಲ್ಲಿ ತಮಗೆ ಸಿಕ್ಕ ಯಾವ ವಸ್ತುವನ್ನೂ ಬಿಡದೆ ಎಲ್ಲವನ್ನೂ ಮನೆಗೆ ಬಾಚಿಕೊಂಡು ಬರುವಷ್ಟು ಮುಕ್ತವಾಗಿ ಎಲ್ಲವನ್ನೂ ಹೇಳಿಕೊಳ್ಳದ, ತನ್ನ ಆಲೋಚನೆಗಳೇ ಅಂತಿಮವೆಂಬುದನ್ನು ಅನುಷ್ಠಾನಗೊಳಿಸುವ ಅತ್ಯಂತ ವಿಚಿತ್ರ ವ್ಯಕ್ತಿ. ಮನೆಯಲ್ಲಿ ರಾಮ ಐತಾಳರ ತಂಗಿ ಸರಸ್ವತಿ ಚಿಕ್ಕ ವಯಸ್ಸಿನಲ್ಲೇ ತನ್ನ ಗಂಡನನ್ನ ಕಳೆದುಕೊಂಡು ತವರು ಮನೆಯಲ್ಲೇ ಇರುತ್ತಾಳೆ. ಮನೆಯ ಸದಸ್ಯರೆಂದರೆ ಇವರು 3 ಜನ. ಹಟ್ಟಿಯಲ್ಲೊಂದಿಷ್ಟು ಮನುಷ್ಯರಿಗಿಂತಲೂ ಹೆಚ್ಚು ಪ್ರೀತಿಯಿಂದ ಇರುವ ಮೂಕಜೀವಿಗಳು. ಇಲ್ಲಿ ನಾವು ಗಮನಿಸಬೇಕಾದದ್ದು ಈ ಮೂವರ ಜೀವನ ಪ್ರೀತಿಯನ್ನು. ರಾಮ ಐತಾಳರ ಧರ್ಮ ಕರ್ಮದ ಬಗೆಗಿನ ಶ್ರದ್ಧೆ ಒಂದೆಡೆಯಾದರೆ, ವಿಶೇಷವಾಗಿ ಸರಸ್ವತಿ ಮತ್ತು ಪಾರ್ವತಿಯರ ಅನ್ಯೋನ್ಯ ಸ್ನೇಹ ನಮ್ಮ ಗಮನ ಸೆಳೆಯುವಂಥದ್ದು. ಅವರ ದಿನಚರಿಯೇ ನಮಗೆ ಸ್ಫೂರ್ತಿ ಎನ್ನುವಂತೆ ಮಣ್ಣಿನೊಂದಿಗೆ ಗೇಯುವ ಅವರಿಬ್ಬರ ಕಾಯಕವು ಎಂಥವರಲ್ಲೂ ಭೂಮಿ ಪ್ರೀತಿಯನ್ನ ಅರಳಿಸುವಂಥದ್ದು. ದೂರದ ಊರಿಗೆ ಸೂರನೊಂದಿಗೆ ಹೋಗಿ ಮಾವಿನ ಮಿಡಿಯನ್ನ ತಂದು ಉಪ್ಪಿನಕಾಯಿ ಮಾಡಿ ಹಾಕುವ ಸಾಹಸಿ ಸರಸ್ವತಿಯಂತೂ ಬದುಕಿರುವುದೇ ಕೆಲಸಕ್ಕಾಗಿ ಎಂಬಂತೆ ದುಡಿಯುತ್ತಿರುತ್ತಾಳೆ. ಅಣ್ಣ ತಂಗಿಯ ನಡುವೆ ಒಂದಿಷ್ಟು ಮುನಿಸು, ಮಾತುಕತೆ, ಮತ್ತೆ ರಾಜಿಯಾಗುವುದು ಇವೇ ಬದುಕಿನ ಸ್ವಾರಸ್ಯ. ಈ ಮನೆಯ ರಾತ್ರಿ ಹಗಲುಗಳು. ರಾಮ ಐತಾಳರು ಹಾಗೂ ಪಾರ್ವತಿ ದಂಪತಿಗಳಿಗೆ ವಿವಾಹವಾಗಿ ಹಲವು ವರ್ಷಗಳಾದರೂ ಮಕ್ಕಳಾಗಲೇ ಇಲ್ಲ. ಆದರೆ ಮಕ್ಕಳಾಗಲಿಲ್ಲ ಎಂಬ ಕಾರಣಕ್ಕೆ ಮನೆಯಲ್ಲಿ ಇರುವ ಇಬ್ಬರಿಗೂ ಒಂದು ಮಾತು ಹೇಳದೆ ಸತ್ಯಭಾಮೆ ಎಂಬ ಹೆಣ್ಣು ಮಗಳನ್ನ ವಿವಾಹ ಮಾಡಿಕೊಂಡು ಬರುವ ರಾಮ ಐತಾಳರು ಮಾತ್ರ ಅಪ್ಪಟ ದುರಹಂಕಾರದ ಸ್ವಭಾವದವರಂತೆ ಕಾಣುತ್ತಾರೆ. ಆದರೆ ಬದುಕನ್ನು ಪ್ರೀತಿಸುವ ಯಾರನ್ನೂ ದ್ವೇಷಿಸುವುದಿಲ್ಲ ಎಂಬ ಮಾತಿನಂತೆ ಸರಸ್ವತಿ ಪಾರ್ವತಿಯರು ಸತ್ಯಭಾಮೆಯನ್ನು ಸ್ವೀಕರಿಸುತ್ತಾರೆ. ಇವರಿಗೆ ಒಂದು ಗಂಡು ಹಾಗೂ ಒಂದು ಹೆಣ್ಣು ಮಗು ಜನಿಸುತ್ತದೆ. ಗಂಡು ಮಗುವಿಗೆ ಲಕ್ಷ್ಮೀನಾರಾಯಣ
ಲಚ್ಚ ಎಂಬ ಹೆಸರನ್ನಿಡುತ್ತಾರೆ. ಮಗಳು ಸುಬ್ಬಿ. ಮರಳಿ ಮಣ್ಣಿಗೆ ಕಾದಂಬರಿ 3 ತಲೆಮಾರುಗಳ ಕಥೆ ಎಂದಾದರೆ ಅದರಲ್ಲಿ 2ನೇ ತಲೆಮಾರಿನವನೇ ಈ ಲಚ್ಚ. ಲಕ್ಷ್ಮೀನಾರಾಯಣ ಎಂಬ ಅಷ್ಟು ಸುಂದರವಾದ ಹೆಸರು ಲಚ್ಚ ಎಂದಾಗುವಾಗ ನಮಗೆ ಏನು ಅನ್ನಿಸದಿದ್ದರೂ ಆತನ ಪಾತ್ರ ಚಿತ್ರಣ ಮುಂದುವರಿಯುತ್ತಿದ್ದಂತೆ ಲಚ್ಚನೆನ್ನುವ ಬದಲು ಬಹಳ ತುಚ್ಛವಾಗಿ ಲುಚ್ಚನೆಂದು ಕರೆಯುವಂತಾಗುತ್ತದೆ. ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಅಷ್ಟೊಂದು ವ್ಯತ್ಯಾಸಗಳಾಗುವಂತಿದ್ದರೆ ಅದನ್ನು ಕಾಲದ ಮಹಿಮೆಯೆಂದೇ ಹೇಳಬೇಕು. ಬೇರೇನು ವಿವರಣೆಗಳಿರಲು ಸಾಧ್ಯವಿಲ್ಲ. ಇಂದಿನ ಕಾಲಘಟ್ಟದಲ್ಲಿ ನಿಂತು ಪ್ರಭಾವ, ಪರಿಣಾಮ ಎಂದೆಲ್ಲ ಮಾತನಾಡುವಾಗ ನಮಗೆ ಅದು ಎಲ್ಲಾ ಕಾಲಕ್ಕೂ ಅನ್ವಯವಾಗುವಂಥದ್ದು ಎಂದೇ ಅನ್ನಿಸುತ್ತದೆ. ಪಕ್ಕದ ಮನೆಯ ಶ್ರೀನಮ್ಮಯ್ಯನ ಮೇಲೆ ಹೊಟ್ಟೆ ಕಿಚ್ಚು ಪಟ್ಟುಕೊಂಡು ಮಗನನ್ನು ಆಂಗ್ಲ ವಿದ್ಯಾಭ್ಯಾಸಕ್ಕೆ ಹಚ್ಚಿ ಅಲ್ಲಿಂದ ಆತ ಕೈತಪ್ಪಿ ಹೋದಾಗ ಪಶ್ಚಾತ್ತಾಪ ಪಡುವ ರಾಮ ಐತಾಳರ ಮೇಲೆ ನಮಗೆ ಮರುಕ ಹುಟ್ಟದೇ ಇರಲಾರದು. ಸಾಲದೆಂಬಂತೆ ಈ ಲಚ್ಚನು ತನ್ನ ಪತ್ನಿಯಾಗಿ ಬರುವ ಸುಸಂಸ್ಕೃತ ಸಂಪ್ರದಾಯದ ಮನೆತನದ ಹುಡುಗಿ ನಾಗವೇಣಿಯನ್ನು ನಡೆಸಿಕೊಳ್ಳುವ ಬಗೆಯಂತೂ ಇಂದಿನ ಕಾಲದ ಸ್ಮರಣೆಯನ್ನು ಅಂದೇ ಕಾರಂತರು ಮಾಡಿದ್ದರೆಂಬುದನ್ನು ಸೂಚಿಸುತ್ತದೆ. ತಾನು ದುರ್ಮಾರ್ಗ ಹಿಡಿದುದಲ್ಲದೆ ಅವಳಿಗೂ ಕಾಯಿಲೆ ಹರಡಿಸುವಂತವನಾಗಿ ಕೊನೆಗೆ ತಂದೆಯ ವಿರುದ್ಧವೇ ಸೆಟೆದು ನಿಲ್ಲುವ ಮಗನಾಗುತ್ತಾನೆ. ಮಗನ ಸಾಧನೆಯ ಮೂಲಕ ಏನನ್ನೋ ಪಡೆಯ ಬಯಸಿದ ರಾಮ ಐತಾಳರಿಗೆ ಎಲ್ಲವನ್ನೂ ಕಳೆದುಕೊಳ್ಳುವಂತೆ ಮಾಡುವ ಮಗನೇ ಈ ಲಚ್ಚ. ಆದರೆ ಆತನನ್ನು ಮದುವೆಯಾಗಿ ಬರುವ ನಾಗವೇಣಿ ಎಂಬ ಹೆಣ್ಣುಮಗಳು ಮಾತ್ರ ಕಾದಂಬರಿಯ 3ನೇ ತಲೆಮಾರಿನ ಕೊಂಡಿ ಮಾತ್ರವಲ್ಲ, ಸರಸ್ವತಿ ಪಾರ್ವತಿಯರ ಬದುಕನ್ನು ಪುನರಾವರ್ತಿಸಿ ಆ ಮನೆಯನ್ನು ಮತ್ತೆ ಜೀವಂತವಾಗಿಸುವ ಗಟ್ಟಿಗಿತ್ತಿ. ನಾಗವೇಣಿ ಗಂಡನಿಂದ ಏನನ್ನು ಪಡೆದುಕೊಂಡಳು ಎನ್ನುವುದಕ್ಕಿಂತ ಏನನ್ನು ಉಳಿಸಿಕೊಂಡಳು ಎನ್ನುವುದು ಇಲ್ಲಿ ಲೆಕ್ಕಕ್ಕೆ ಬರುವ ಸಂಗತಿ. ಆಸ್ತಿ ಕಳೆದುಕೊಂಡು ಅವಮಾನ ಎದುರಿಸುತ್ತಾ ಗರ್ಭಪಾತದಂತಹ ಸಂಕಟದೊಂದಿಗೆ ಬದುಕಿದ್ದಲ್ಲದೆ ಜೀವ ಹಿಂಡುವ ಕಾಯಿಲೆಯನ್ನು ಅವನ ಕೊಡುಗೆಯಾಗಿ ಸ್ವೀಕರಿಸಬೇಕು ಬೇಕಾಗಿ ಬರುವುದು ಅವಳ ದುರದೃಷ್ಟವೇ ಸರಿ. ಆದರೂ ಎದೆಗುಂದದೆ ಮನೆಯ ಸದಸ್ಯರನ್ನು ಪ್ರೀತಿಯಿಂದ ನೋಡಿಕೊಂಡು ಬಸುರಲ್ಲಿ ಬಳವಳಿಯಾಗಿ ಬಂದಂತಹ ಮಗನನ್ನು ತನ್ನ ಸಂಸ್ಕಾರ ಸಂಸ್ಕೃತಿಯನ್ನೆಲ್ಲ ಧಾರೆ ಎರೆದು ಬೆಳೆಸುತ್ತಾಳೆ. ರಾಮ ಐತಾಳರ ಮೊಮ್ಮಗ ರಾಮ ಐತಾಳನ ತಾಯಿಯಾಗಿ ಭೂತ ಮತ್ತು ಭವಿಷ್ಯತ್ತಿನ ನಡುವಿನ ಸೇತುವೆಯಾಗಿ ನಮ್ಮ ಮನದಲ್ಲಿ ವಿಶೇಷ ಸ್ಥಾನವನ್ನು ಪಡೆಯುತ್ತಾಳೆ. ಕಾರಂತರು 3 ತಲೆಮಾರುಗಳ ಕತೆಗೆ 100 ವರ್ಷಗಳ ಬದುಕನ್ನ ಆಯ್ದುಕೊಂಡವರು. 3ನೇ ತಲೆಮಾರಿನವನ ಕತೆ ಅದು ಬ್ರಿಟಿಷರ ವಿರುದ್ಧದ ತೀವ್ರ ಹೋರಾಟದ ಕಾಲ. ರಾಮನು ತಂದೆಯ ಪರಿಚಯವೇ ಇಲ್ಲದೆ ಕಡು ಬಡತನದಲ್ಲಿ ಬೆಳೆದು ಮಂಗಳೂರಿನ ಅಜ್ಜನ ಮನೆಯಲ್ಲಿಯೇ ಕಷ್ಟದಲ್ಲೇ ಓದು ಮುಗಿಸಿ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಮದ್ರಾಸಿಗೆ ಹೋಗುತ್ತಾನೆ. ಕಡು ಸ್ವಾಭಿಮಾನಿಯಾದ ರಾಮ ಅಲ್ಲಿಯೇ ಮನೆ ಪಾಠ, ಸಂಗೀತ ಪಾಠ ಹೇಳಿಕೊಡುತ್ತಾ ಹೇಗೋ ತನ್ನ ಓದಿಗೆ ಒಂದು ದಾರಿಯನ್ನು ತಾನೇ ಕಂಡುಕೊಳ್ಳುತ್ತಾನೆ. ಆದರೆ ಅಂತಹ ಸಮಯದಲ್ಲಿಯೇ ಸ್ವಾತಂತ್ರ್ಯ ಚಳವಳಿ ಅವನನ್ನ ತೀವ್ರವಾಗಿ ಸೆಳೆಯುವಂತಾಗುತ್ತದೆ. ದೇಶ ಪ್ರೇಮವು ತಾಯಿಯ ಪ್ರೇಮಕ್ಕಿಂತ ದೊಡ್ಡದೆಂದು ಭಾವಿಸಿ ಇನ್ನೇನು ಮುಗಿದೇ ಹೋಯಿತು ಎಂಬ ಘಟ್ಟದಲ್ಲಿದ್ದಂತಹ ಓದನ್ನ ಅಲ್ಲಿಗೆ ನಿಲ್ಲಿಸಿ ಪೂರ್ತಿಯಾಗಿ ತನ್ನನ್ನು ತಾನೇ ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿಸಿಕೊಳ್ಳುತ್ತಾನೆ. ಇಲ್ಲಿನ ವರ್ಣನೆಗಳ ವಿಶೇಷತೆ ಎಂದರೆ ಈ ಪಾತ್ರದ ಮೂಲಕ ನಾವು ಕಾರಂತರ ನಿಜ ಜೀವನದ ವ್ಯಕ್ತಿತ್ವ ಹಾಗೂ ಕೆಲವು ಘಟನೆಗಳನ್ನು ಸ್ಮರಿಸಿಕೊಳ್ಳಲು ಸಾಧ್ಯವಿದೆ. ಸ್ವಾತಂತ್ರ್ಯದ ಕಿಚ್ಚು ಹೇಗೆ ಮನಗಳನ್ನು ಬಡಿದೆಬ್ಬಿಸಿತ್ತು ಎಂಬುದನ್ನು ನಾವಿಲ್ಲಿ ಗಮನಿಸಬಹುದು. ಸ್ವಾತಂತ್ರ್ಯ ಹೋರಾಟದ ಗುಂಗಿನಿಂದ ಹೊರಗೆ ಬಂದು ರಾಮ ಮರಳಿ ತನ್ನ ಊರಿಗೆ ಬರುವ ಹೊತ್ತಿಗೆ ಅನೇಕ ಟೀಕೆ ಟಿಪ್ಪಣಿಗಳಿಗೆ ಒಳಗಾಗಬೇಕಾಗುತ್ತದೆ. ಅವನಾದರೂ ಏನು ಮಾಡಲು ಸಾಧ್ಯ? ಅವನ ತಂದೆಯ ಚರಿತ್ರೆ ಹಾಗಿರುವುದು ಒಂದು ಕಾರಣವಾದರೆ ಬಿದ್ದವನಿಗೆ 4 ಗುದ್ದು ಹೆಚ್ಚು ಎಂಬಂತೆ ಎಲ್ಲವನ್ನೂ ಕಳೆದುಕೊಂಡಿರುವವನಿಗೆ ಬೈಗುಳವೇ ಬಂಗಾರವೆಂಬಂತಾಗುವುದು. ಆದರೂ ಧೈರ್ಯಗೆಡದೆ ಸ್ವಾಭಿಮಾನದ ಬದುಕನ್ನ ಕಟ್ಟಿಕೊಳ್ಳಲು ಹೆಣಗುತ್ತಾನೆ. ಗ್ರಾಮೀಣ ಜನರ ಅಭಿವೃದ್ಧಿ, ಖಾದಿ ತಯಾರಿಕೆಗೆ ಪ್ರೋತ್ಸಾಹ, ಕುಡಿತ ಚಟಗಳ ನಿವಾರಣೆ ಇತ್ಯಾದಿ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ತನ್ನ ಬದುಕಿಗೆ ಒಂದು ಮಹತ್ವದ ಉದ್ದೇಶವನ್ನು ಕಂಡುಕೊಳ್ಳುತ್ತಾನೆ. ಮತ್ತೆ ಮರಳಿ ಮಣ್ಣಿಗೆ ಬಂದು ತಲೆತಲಾಂತರದಿಂದ ಬಂದ ಕೃಷಿ ವ್ಯವಸಾಯಕ್ಕೆ ತನ್ನನ್ನು ತಾನೇ ತೊಡಗಿಸಿಕೊಂಡು ತನ್ನ ಜೀವನದಲ್ಲಿ ಯಶಸ್ಸನ್ನು ಕಾಣುತ್ತಾನೆ. ತಾಯಿ ನಾಗವೇಣಿಯ ತ್ಯಾಗಕ್ಕೊಂದು ಅರ್ಥವನ್ನು ನೀಡುತ್ತಾನೆ. ಮದುವೆಯ ವರ್ಣನೆಯೊಂದಿಗೆ ಆರಂಭಗೊಂಡ ಮರಳಿ ಮಣ್ಣಿಗೆ ಕಾದಂಬರಿಯು ಮತ್ತೆ ಅಂತಹದ್ದೇ ಸಂಭ್ರಮದ ಮರುಸೃಷ್ಟಿಯೊಂದಿಗೆ ಜೀವನ ಎಂದಿಗೂ ನಿಂತ ನೀರಾಗದು, ಏರಿಳಿತಗಳನ್ನೊಳಗೊಂಡ ಕಡಲಂತೆಯೇ ತುಂಬಿ ಹರಿಯುವಂಥದ್ದು ಎಂಬುದನ್ನು ಸ್ಪಷ್ಟಪಡಿಸುತ್ತದೆ. ಕಾದಂಬರಿಯ ಪ್ರಸ್ತುತತೆಯನ್ನು ನಾನು ಕಂಡುಕೊಂಡದ್ದು ಈ ಬಗೆಯಲ್ಲಿ. ಮರಳಿ ಮಣ್ಣಿಗೆ ಕಾದಂಬರಿಯ ಪ್ರಸ್ತುತತೆಯನ್ನು ನಾನು 3 ಆಯಾಮಗಳಲ್ಲಿ ನಿಮ್ಮ ಮುಂದಿಡುವ ಪ್ರಯತ್ನ ಮಾಡುತ್ತೇನೆ ಮತ್ತು ಆ 3 ಆಯಾಮಗಳು ಇಂದಿನ ಅಗತ್ಯತೆ ಮತ್ತು ಮುಂದಿನ ಅನಿವಾರ್ಯತೆ ಎಂಬುದು ನನ್ನ ಅಭಿಪ್ರಾಯ. ಮೊದಲನೆಯದು ಕಾದಂಬರಿಯಲ್ಲಿ ಅಭಿವ್ಯಕ್ತಿಗೊಂಡ ನಾರಿ ಶಕ್ತಿ. ಮಹಿಳಾ ಸಬಲೀಕರಣ ಈ ದಿನಗಳಲ್ಲಿ ಬಹು ಚರ್ಚಿತ ವಿಷಯ. ಮರಳಿ ಮಣ್ಣಿಗೆ ಕಾದಂಬರಿಯ ಆರಂಭದಿಂದಲೇ ಕಾಣಿಸಿಕೊಳ್ಳುವ ಸ್ತ್ರೀ ಪಾತ್ರಗಳು ಜೊತೆಗಿರುವ ಪುರುಷ ಪಾತ್ರಗಳೊಂದಿಗೆ ಗುದ್ದಾಡುತ್ತಲೇ ಬದುಕು ಮುಗಿಸುತ್ತವಾದರೂ ಅದು ಶರಣಾಗತಿಯಂತೂ ಖಂಡಿತ ಅಲ್ಲ.
ಬದಲಾಗಿ ಅಲ್ಲೊಂದು ತಣ್ಣಗಿನ ಪ್ರತಿಭಟನೆ ಇದೆ, ಅಪರಿಮಿತವಾದ ಸಹನಾ ಶಕ್ತಿ ಇದೆ. ಯಾರಿಲ್ಲದಿದ್ದರೂ ಯಾವುದು ಇಲ್ಲವಾದರೂ ನಾವು ಹೀಗೆ ಬದುಕುತ್ತೇವೆ ಎಂಬ ಅಗಾಧವಾದ ಛಲವಿದೆ. ಮೊದಲ ತಲೆಮಾರಿನ ರಾಮ ಐತಾಳರದು ವಿಚಿತ್ರವಾದ ವ್ಯಕ್ತಿತ್ವ. ತೀರಾ ಒಳ್ಳೆಯವನಲ್ಲದ, ಕೆಟ್ಟವನು ಎಂದು ಪರಿಗಣಿಸಲಾಗದ ಪಾತ್ರ. ಮನೆ ಎಂದಾದ ಮೇಲೆ ಅಲ್ಲಿ ಏಕಮುಖ ನಿರ್ಧಾರಗಳು ಎಂದಿಗೂ ಸಮಂಜಸವಲ್ಲ. ಅದು ತನ್ನ ಸ್ವಾರ್ಥಕ್ಕಾಗಿ ತೆಗೆದುಕೊಳ್ಳುವ ನಿರ್ಧಾರಗಳು ಜೊತೆಗಿರುವ ಸಂಬಂಧದ ಮೇಲೆ ಅಗಾಧವಾದ ಪರಿಣಾಮವನ್ನು ಬೀರಬಹುದು. ರಾಮ ಐತಾಳರ ಎರಡನೇ ಮದುವೆ, ಮಗನ ವಿದ್ಯಾಭ್ಯಾಸದ ಕುರಿತಾದ ನಿರ್ಧಾರ, ಮಗನ ಮದುವೆ ಇವೆಲ್ಲವೂ ಆ ಕುಟುಂಬದ ಹೆಣ್ಣು ಮಕ್ಕಳ ಮೇಲೆ ಬೀರುವ ಪ್ರಭಾವ ಬೇರೆಯೇ ಬಗೆಯದ್ದು. ಆದರೆ ಇಲ್ಲಿ ನಮ್ಮ ಗಮನ ಸೆಳೆಯುವುದು ಹಠಮಾರಿ ಸರಸ್ವತಿಯ ಸ್ವಭಾವ. ಅಣ್ಣನನ್ನು ತಕ್ಕ ಮಟ್ಟಿಗೆ ಬಗ್ಗಿಸಿ ಬಿಡಬಹುದಾದ ಹಠ ಅದು. ಪಾರ್ವತಿಯ ತಣ್ಣಗಿನ ಬದುಕು. ಏನನ್ನೂ ಹೇಳದ, ಆದರೂ ಜೊತೆಗಿದ್ದವರಿಗೆ ತನ್ನೊಳಗಿನ ಕಾವಿನ ಬಿಸಿ ಮುಟ್ಟಿಸಬಹುದಾದ ವೇದನೆ ಅದು. ಸತ್ಯಭಾಮೆಯ ಹೊಂದಾಣಿಕೆ, ಗಂಡ, ಮಗ, ಸವತಿ, ಸೊಸೆ ಹೀಗೆ ಎಲ್ಲವುಗಳೊಂದಿಗಿನ ಗುದ್ದಾಟ. ಕೊನೆಯಲ್ಲಿ ನಾಗವೇಣಿಯ ದಿಟ್ಟತನ ಎಲ್ಲಾ ಪಾತ್ರಗಳ ಶಕ್ತಿಯನ್ನೂ ಮೀರಿಸುವಂಥದ್ದು. ಇಂದಿನ ಎಲ್ಲಾ ಹೆಣ್ಣು ಮಕ್ಕಳಿಗೆ ಮಾದರಿಯಾಗುವಂಥದ್ದು. ಆಧುನಿಕ ಯುಗದಲ್ಲಿ ಉದ್ಯೋಗಕ್ಕೆ, ಸಂಪಾದನೆಗೆ, ಒಂಟಿ ಬದುಕಿಗೆ ಏನೇನೂ ಕೊರತೆಗಳಿಲ್ಲ ಎನ್ನಿಸಬಹುದು. ಆದರೆ ಧೈರ್ಯದ ಕೊರತೆಯೂ ಆಗಬಾರದು. ಇಲ್ಲಿ ಮುಖ್ಯವಾಗುವುದು ಎಲ್ಲರನ್ನೂ ಒಂದೇ ಸೂರಿನಡಿಯಲ್ಲಿಟ್ಟುಕೊಂಡು ಹೋಗುವ ಹೊಂದಾಣಿಕೆಯ ಬದುಕು. ಅದು ಹೆಣ್ಣು ಮಕ್ಕಳ ಕೈಯಲ್ಲಿ ಮಾತ್ರ ಸಾಧ್ಯ ಎಂಬುದನ್ನು ಕಾದಂಬರಿಯಲ್ಲಿ ಮಾತ್ರವಲ್ಲದೆ ನಮ್ಮ ಸುತ್ತಮುತ್ತಲೂ ಕಾಣುವಂತಾಗಬೇಕು. ವಿಘಟಿತ ಕುಟುಂಬಗಳಿಂದ ಸಮಾಜದ ಮೇಲಾಗುವ ವ್ಯತಿರಿಕ್ತ ಪರಿಣಾಮಗಳಿಗೆಲ್ಲ ಸರಸ್ವತಿ, ಪಾರ್ವತಿ, ನಾಗವೇಣಿಯರಂತಹ ಪಾತ್ರಗಳು ಎಂದೆಂದಿಗೂ ಮಾದರಿಯಾಗಲು ಸಾಧ್ಯವಿದೆ. ಈ ದಿಸೆಯಲ್ಲಿ ನೋಡಿದಾಗ ಕಾದಂಬರಿಯ ಸ್ತ್ರೀ ಪಾತ್ರಗಳು ಸದಾ ಸ್ತುತ್ಯರ್ಹ ಎನ್ನಬೇಕು. ಬದುಕಲಿಕ್ಕಾಗಿಯೇ ಇರುವುದು ಎಂಬುದನ್ನು ಈ ಪಾತ್ರಗಳ ಮೂಲಕ ಕಾರಂತರು ಸ್ಪಷ್ಟಪಡಿಸಿದ್ದಾರೆ ಅನ್ನಿಸುತ್ತದೆ. ಎರಡನೆಯ ಅಂಶವೆಂದರೆ ಲಚ್ಚನ ಪಾತ್ರ. ಕಾದಂಬರಿಯಲ್ಲಿ ಬರುವ ಎರಡನೇ ತಲೆಮಾರಿನ ಪ್ರತಿನಿಧಿ ಈ ಲಚ್ಚ. ಈತ ನಮಗೆ ಈಗಿನ ಆಧುನಿಕ ಕಾಲದ ತಂದೆ ತಾಯಂದಿರ ಮಕ್ಕಳ ಕುರಿತಾದ ಅಪರಿಮಿತವಾದ ವ್ಯಾಮೋಹ ಮತ್ತು ಮಿತಿಮೀರಿದ ಮಹತ್ವಾಕಾಂಕ್ಷೆಯ ಪ್ರತಿರೂಪವೆಂದೇ ಭಾಸವಾಗುತ್ತಾನೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ರಾಮ ಐತಾಳರಿಗಿದ್ದ ಮಹತ್ವಾಕಾಂಕ್ಷೆ, ಅದಕ್ಕಾಗಿ ಮಗನನ್ನು ಆಂಗ್ಲ ಶಿಕ್ಷಣದಡಿಯಲ್ಲಿ ಕಲಿಸಲು ಬಯಸುವುದು ಮತ್ತು ಕುರುಡು ವ್ಯಾಮೋಹದಿಂದ ಮಗನನ್ನು ನಂಬಿ ಎಲ್ಲವನ್ನೂ ಕಳೆದುಕೊಳ್ಳುವಂತಾಗುವುದು. ಇದನ್ನೆಲ್ಲ ಗಮನಿಸುವಾಗ ಇಂದಿನ ಬಹುತೇಕ ತಂದೆ ತಾಯಂದಿರ ಪರಿಸ್ಥಿತಿ ಕಣ್ಣ ಮುಂದೆ ಬರುತ್ತದೆ. ಕಾಲಬುಡದಲ್ಲಿಯೇ ಸುಸಜ್ಜಿತ ಸರ್ಕಾರಿ ಶಾಲೆಗಳಿದ್ದರೂ ನಮ್ಮ ಮಕ್ಕಳಿಗೆ ಇಂದು ಆಂಗ್ಲ ಶಿಕ್ಷಣವೇ ಅನಿವಾರ್ಯವಾಗಿದೆ. ಬಾಲ್ಯವನ್ನ ಕಳೆದುಕೊಂಡು ಅನಿವಾರ್ಯವಾಗಿ ಅಪ್ಪ ಅಮ್ಮನಿಂದ ದೂರವಾಗುವ ಮಕ್ಕಳು ಅಗತ್ಯವಾದ ಸಂಸ್ಕಾರ ಮತ್ತು ಸಂಸ್ಕೃತಿಯಿಂದಲೂ ದೂರವಾಗುತ್ತಾರೆ. ಮಾದಕ ವ್ಯಸನವೆಂಬ ಕರಾಳ ಜಗತ್ತಿನೊಳಗೆ ಅನಾಥರಾಗಿ ಬಲಿಪಶುಗಳಾಗುವ ನಮ್ಮ ಮಕ್ಕಳು ಈ ಕಾರಣದಿಂದಲೇ ಅಪ್ಪ ಅಮ್ಮನ ಮೇಲೆ ಹಲ್ಲೆ ಮಾಡಲು ಹೇಸುವುದಿಲ್ಲ. ಇದಕ್ಕೆಲ್ಲ ಆಧುನಿಕ ಶಿಕ್ಷಣ ಪದ್ಧತಿಯೊಂದೇ ಕಾರಣ ಎಂಬುದು ಖಂಡಿತವಾಗಿಯೂ ನನ್ನ ವಾದ ಅಲ್ಲ. ಆದರೆ ಅಷ್ಟು ವರ್ಷಗಳ ಹಿಂದೆಯೇ ಗುರುಕುಲ ಪದ್ಧತಿ, ಭಾರತೀಯ ಶಿಕ್ಷಣ ಪದ್ಧತಿಯ ಅನಿವಾರ್ಯತೆ, ನಮ್ಮತನದ ಬಗ್ಗೆ ಬಾಲ್ಯದಿಂದಲೇ ಮಕ್ಕಳಲ್ಲಿ ಮೂಡಿಸಬೇಕಾದ ಶ್ರದ್ಧೆ, ಗೌರವದ ಕುರಿತು ಈ ಕಾದಂಬರಿ ನಮ್ಮನ್ನು ಚಿಂತನೆಗೆ ಹಚ್ಚುತ್ತದೆ. ಮಕ್ಕಳ ಮೇಲೆ ವಿಪರೀತವಾದ ಮಹತ್ವಾಕಾಂಕ್ಷೆ, ವ್ಯಾಮೋಹ, ನಮ್ಮ ಸ್ವಾರ್ಥಕ್ಕಾಗಿ ಮಕ್ಕಳ ಭವಿಷ್ಯದ ಮೇಲೆ ಸವಾರಿ ಮಾಡುವಂತಹ ಹೆತ್ತವರ ಸ್ವಭಾವದಿಂದ ಆಗಬಹುದಾದ ಅಪಾಯವನ್ನು ಕಾರಂತರು ಆಗಲೇ ಊಹಿಸಿದ್ದು ಮತ್ತು ಪ್ರಸ್ತುತಪಡಿಸಿದ ರೀತಿ ಮಾತ್ರ ಅದ್ಭುತವಾದದ್ದು. ಮತ್ತೆ ನಾಗವೇಣಿಯ ಮೂಲಕ ಮಗುವಿನ ಪಾಲನೆ ಪೋಷಣೆಯಲ್ಲಿ ಸಂಸ್ಕಾರಯುತವಾದ ತಾಯಿಯ ಪಾತ್ರವನ್ನು ಪ್ರತಿಬಿಂಬಿಸುವ ಮೂಲಕ ಸಮಾಜಕ್ಕೊಂದು ಉತ್ತಮ ಸಂದೇಶವನ್ನು ರವಾನಿಸುವಲ್ಲಿ ಕಾರಂತರು ಯಶಸ್ವಿಯಾಗಿದ್ದಾರೆ. ಮೂರನೆಯದಾಗಿ ಮತ್ತು ನನಗೆ ಬಹಳ ಮುಖ್ಯವೆನಿಸಿದ್ದು ಕಾದಂಬರಿಯಲ್ಲಿ ಚಿತ್ರಿತವಾದ ಪ್ರಕೃತಿ ಮತ್ತು ಅದರೊಂದಿಗಿನ ಪಾತ್ರಗಳ ಒಡನಾಟ. ಕಡಲು ಮರಳಿಮಣ್ಣಿಗೆ ಕಾದಂಬರಿಯಲ್ಲಿ ಬಹಳ ದೊಡ್ಡ ಪಾತ್ರ. ತೆಂಕಣಗಾಳಿ, ಹಸಿರು ಹೊಲಗಳು, ಅರಾಲು, ಜಡಿಮಳೆ, ಹೊಳೆ, ತೋಟ, ಅಗೇಡಿ, ಹನಿಮರಗಳ ಕಲರವ, ಹೀಗೆ ಪ್ರತಿಯೊಂದರ ಜೊತೆಗಿನ ಅವರ ಬದುಕು ಅವರಿಗೆ ದುಸ್ತರವಾದುದಾದರೂ ನಮಗೆ ಸುಂದರ. ಯಾಕಂದರೆ ಇಂದು ನಾವು ಅಂತಹ ಪರಿಸರವನ್ನು ಚಿತ್ರದೊಳಗೆ ಮಾತ್ರ ಕಾಣುವಂತೆ ಮಾಡಿದ್ದೇವೆ. ಈ ಪರಿಸರಕ್ಕೆ ಮನುಷ್ಯನಷ್ಟು ಮಾರಕವಾದ ಪ್ರಾಣಿ ಇನ್ನೊಂದಿರಲಿಕ್ಕಿಲ್ಲ. ಕೃಷಿ ನಮ್ಮ ಬದುಕಿನ ಮೂಲ ಸೆಲೆ. ಅದಕ್ಕೆಂದೇ ಇರುವ ಏಕೈಕ ಭೂಮಿಯನ್ನು ನಾವು ಬರಡು ಮಾಡುತ್ತಿರುವ ರೀತಿ ಮಾತ್ರ ಅತ್ಯಂತ ಅಪಾಯಕಾರಿಯಾದದ್ದು. ಈಗಿನ್ನೂ ಎಚ್ಚೆತ್ತುಕೊಳ್ಳದಿದ್ದರೆ ನಮ್ಮನ್ನು ಯಾವ ಅವತಾರ ಪುರುಷನೂ ಕಾಪಾಡಲು ಸಾಧ್ಯವಿಲ್ಲ. ನಾನು ಆರಂಭದಲ್ಲಿಯೇ ಹೇಳಿದಂತೆ ಮಣ್ಣಿನ ಪ್ರೀತಿ ಇಂದಿನ ಮನುಷ್ಯರಿಗೆ ಹಣದ ಲೆಕ್ಕದಲ್ಲಿ ಮುಕ್ತಾಯವಾಗುವಂಥದ್ದು. ದಿನದಿಂದ ದಿನಕ್ಕೆ ವಿಪರೀತವಾಗುತ್ತಿರುವ ಮನುಷ್ಯನ ದಾಹಕ್ಕೆ ಪ್ರಕೃತಿ ಆಗಾಗ್ಗೆ ದೊಡ್ಡ ಪಾಠಗಳನ್ನೇ ಕಲಿಸುತ್ತಿದ್ದರೂ ಮಣ್ಣಿಗೆ ಮರಳುವಂತಹ ಬುದ್ಧಿ ನಮಗೆ ಇನ್ನೂ ಬಂದಿಲ್ಲವೆನ್ನಬೇಕು. ಕೊರೋನಾ ಕಾಲದಲ್ಲಿ ನದಿ ನೀರು ಸ್ಫಟಿಕದಂತೆ ಆದದ್ದನ್ನ ನೋಡಿ
ಕೇಳಿ ಸಂಭ್ರಮಿಸಿದ್ದೇವೆ. ಮತ್ತೆ ಎಲ್ಲರೂ ಒಂದಾಗಿ ಬಾಳಿದ ಸಂತಸವನ್ನು ಅನುಭವಿಸಿದ್ದೇವೆ. ಇತ್ತೀಚಿನ ಯುದ್ಧದಲ್ಲಿ ಸಿಲಿಂಡರ್ ಗ್ಯಾಸ್ ಸಮಸ್ಯೆಯಾದಾಗ ಮತ್ತೆ ಕಟ್ಟಿಗೆ ಒಲೆಗಳ ಕಡೆಗೆ ಮುಖ ಮಾಡಿದ್ದನ್ನು ನೋಡಿದ್ದೇವೆ. ಆದರೆ ಮನುಷ್ಯ ಕಲಿತಷ್ಟೇ ಬೇಗ ಮರೆತು ಬಿಡುತ್ತಾನೆ. ಈ ಪರಿಸ್ಥಿತಿ ವಿಕೋಪಕ್ಕೇನಾದರೂ ಹೋದರೆ ಮನುಷ್ಯ ತಿರುಗಿ ನೋಡಿದಾಗ ಭೂಮಿ ತಾಯಿಯ ಸಿಪ್ಪೆ ಸುಲಿದ ರೋಗಗ್ರಸ್ತ ಚರ್ಮದ ಹೊದಿಕೆ ಕಾಣಬಹುದೇ ಹೊರತು ಬೇರೇನನ್ನೂ ಅಲ್ಲ. ಕಾರಂತರ ಒಳಗೆ ಅದ್ಭುತವಾದ ಒಬ್ಬ ಪರಿಸರ ಪ್ರೇಮಿ ಇದ್ದ. ಆದ್ದರಿಂದಲೇ ಓದುಗರಿಗೆ ಕೋಡಿಯಂತಹ ಪುಟ್ಟ ಪ್ರದೇಶವನ್ನು ಬದುಕಲು ಯೋಗ್ಯವಾದ ಸ್ವರ್ಗವೆನ್ನುವಂತೆ ಕಟ್ಟಿಕೊಡಲು ಅವರಿಗೆ ಸಾಧ್ಯವಾದದ್ದು. ಸರಸ್ವತಿ ಪಾರ್ವತಿಯರ ಬದುಕಿನ ಚೈತನ್ಯವಾಗಿದ್ದ ಅಳವೆಯನ್ನು ನಮ್ಮೊಳಗೆ ಸದಾ ಹರಿಯುವ ಅಂತರಗಂಗೆಯಾಗಿಸಿದ್ದು. ಕಾದಂಬರಿಯ ಕೊನೆಯಲ್ಲಿ 3ನೇ ತಲೆಮಾರಿನ ರಾಮನನ್ನು ಮತ್ತೆ ಮಣ್ಣಿಗೆ ಮರಳಿಸುವಂತಾದದ್ದು. ಎಂದಾದರೊಂದು ದಿನ ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕಾದ ಸತ್ಯ ಇದು: ಮರಳಬೇಕು ಮಣ್ಣಿಗೆ ಎಂಬುದು. ಮರಳಿ ಮಣ್ಣಿಗೆ ಇಂಥ 10 ಹಲವು ಬದುಕಿನ ಪಾಠಗಳಿಗಾಗಿ ಓದಲೇಬೇಕಾದ ಕಾದಂಬರಿ. ನನಗೆ ಈಗ ಮತ್ತೊಮ್ಮೆ ಓದಿದಾಗಲೂ ಹೊಸದಾಗಿ ಓದಿದಂತೆ ಆಪ್ತವಾಗಲು ಇನ್ನೊಂದು ಕಾರಣವೆಂದರೆ ಕಾದಂಬರಿಯಲ್ಲಿ ಬರುವ ಸರಸ್ವತಿ, ಪಾರ್ವತಿ, ನಾಗವೇಣಿಯರಂತೆಯೇ ನನ್ನ ಅಜ್ಜಿ, ದೊಡ್ಡಮ್ಮ, ಅಮ್ಮ ಇವರೆಲ್ಲರೂ ಬದುಕುತ್ತಿದ್ದಾರೆ. ಬಂದಿರುವ ಸವಾಲುಗಳು ಬೇರೆ ಇರಬಹುದು, ಆದರೆ ಭೂಮಿಯೊಂದಿಗಿನ ಬದುಕು ಮಾತ್ರ ಅದೇ ರೀತಿಯದ್ದು. ನನ್ನಲ್ಲಿ ಮಣ್ಣಿನ ಕಂಪನ್ನು ಎಂದಿಗೂ ಬತ್ತದ ಒರತೆಯಾಗಿಸಿದ ಮರಳಿ ಮಣ್ಣಿಗೆ ಕಾದಂಬರಿಯ ಒಳಗಿನ ಮತ್ತು ಹೊರಗಿನ ಪಾತ್ರಗಳಿಗೆ ನಾನು ಸದಾ ಶರಣೆನ್ನುತ್ತೇನೆ. ಅವಕಾಶಕ್ಕಾಗಿ ವಂದನೆಗಳು. ಇದುವರೆಗೆ ಕಾರಂತಯಾನ 19ನೇ ಸಂಚಿಕೆಯಲ್ಲಿ ಕಾರಂತರ ಕಾದಂಬರಿಗಳ ಪ್ರಸ್ತುತತೆಯ ಕುರಿತಾಗಿ ಮಾತನಾಡಿದವರು ಶ್ರೀ ಪೂರ್ಣಪ್ರಜ್ಞಾ ಸಂಧ್ಯಾ ಕಾಲೇಜು ಉಡುಪಿಯಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾ ಪ್ರಜ್ಞಾ ಮಾರ್ಪಳ್ಳಿ. ಪ್ರಿಯ ಕೇಳುಗರೆ, ಇದುವರೆಗೆ ಡಾಕ್ಟರ್ ಶಿವರಾಮ ಕಾರಂತ ಟ್ರಸ್ಟ್ ಉಡುಪಿ ಜಿಲ್ಲೆ ಇದರ ಸಹಕಾರದೊಂದಿಗೆ ಮೂಡಿಬಂದ ಕಾರಂತಯಾನ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮವು ಪ್ರತಿ ಸೋಮವಾರ ಸಂಜೆ 5:30ಕ್ಕೆ ಪ್ರಸಾರಗೊಳ್ಳಲಿದ್ದು, ಮಂಗಳವಾರ ಮಧ್ಯಾಹ್ನ 1:30ಕ್ಕೆ